ಕೀರ್ತನೆಗಳು 34:19, ಕೀರ್ತನಾలు 34:19, Psalms 34:19. ಹಲ್ಲೆಲೂಯಾ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನ ಬಿಡಿಸುವನು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೈ ಎತ್ತಿ ಹಲ್ಲೆಲೂಯಾ ಹೇಳಿ. ಸಂಗೀತ 24:19. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೇಳಿ, ಗಮನವಿಟ್ಟು ಕೇಳಿ. ನೀತಿವಂತರು ಯಾರು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ಪ್ರತಿಯೊಬ್ಬರು ನೀತಿವಂತರೇ. ಅವರು ದೇವರೊಂದಿಗೆ ಸಿಂಹಾಸನದಲ್ಲಿ ಕ್ರಿಸ್ತನೊಂದಿಗೆ ಕೂಡಿಸಲ್ಪಡೋರು. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನೆ ಆ ರಕ್ತದಿಂದ ತೊಳೆಯಲ್ಪಟ್ಟಿರೋದು. ಹಲ್ಲೆಲೂಯಾ. ನೀನೇ ಆ ನೀತಿವಂತನು. ನಿನಗೆ ಹೇಳ್ತಾ ಇದ್ದಾರೆ ದೇವರು, ನಿನಗೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವರು, ನಿಮ್ಮ ಸಭೆಗೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವರು, ನಿನ್ನ ಸೇವೆಗೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವರು, ನಿನ್ನ ಕುಟುಂಬಕ್ಕೆ ವಾಗ್ದಾನ ಮಾಡ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀತಿವಂತನಾಗಿರೋ ನಿನಗೆ ಅನೇಕ ಕಷ್ಟಗಳು ಸಂಭವಿಸಿದೆ, ಅನೇಕ ಕಷ್ಟಗಳಲ್ಲಿದ್ದೀಯಾ, ಅನೇಕ ಇಕ್ಕಟ್ಟುಗಳಲ್ಲಿದ್ದೀಯಾ, ಅನೇಕ ಚಿಂತೆ ಸಮಸ್ಯೆಗಳಲ್ಲಿ ನಲುಗ್ತಾ ಇದೀಯಾ. ಆದ್ರೆ ದೇವರು ಹೇಳ್ತಾನೆ, ನೀನು ನಂಬು, ಎಲ್ಲ ಕಷ್ಟಗಳಿಂದ ನೀನು ದೇವರು ತಪ್ಪಿಸ್ತಾನೆ. ಹಲ್ಲೆಲೂಯಾ. ಇನ್ನೊಂದ್ಸಾರಿ ಇನ್ನೊಬ್ರು ಓದಿ ಅದೇ ವಾಕ್ಯವನ್ನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಯೆಹೋವನು ಅವೆಲ್ಲವುಗಳು, ಆ ಪದ ಚೆನ್ನಾಗಿ ನೋಡಿ, ಅವೆಲ್ಲವುಗಳಿಂದ. ಅದರ ಅರ್ಥ ಏನಂದ್ರೆ, ಕ್ರೈಸ್ತರಿಗೆ ಕಷ್ಟಗಳು ಪರ್ಮನೆಂಟ್ ಇಲ್ಲ, ಟೆಂಪರರಿ, ಒಂದು ಟೈಮ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ನಂಬೋದಾದ್ರೆ ನನ್ನ ವಾಗ್ದಾನ ಇವತ್ತೇ ನನ್ನ ಲೈಫಲ್ಲಿ ನೆರವೇರಿದೆ, ಇವತ್ತೇ ಈ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಿದೆ ಅಂತ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸ್ವೀಕಾರ ಮಾಡಬಹುದು. ಯೆಹೋವನು ತನ್ನ ಭಕ್ತರಿಗೆ, ತನ್ನ ಜನರಿಗೆ ದೇವರು, ನಮ್ಮ ಯೇಸು ದೇವರು, ಯೇಸು ಕ್ರಿಸ್ತನ ದೇವರು. ಆಮೆನ್. ನೀತಿವಂತನಾಗಿರೋ ನನಗೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ನನಗೆ ಅನೇಕ ಕಷ್ಟಗಳು ಬರ್ತಾ ಇದ್ದಂತೆ, ಆದ್ರೆ ನನ್ನ ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸಿದ್ದಾನೆ. ಆಮೆನ್. ಉದಾಹರಣೆಗೆ ನಾವು ದಾವೀದನನ್ನ ತಗೊಬಹುದು, ಹಿಜ್ಕೀಯ ರಾಜನನ್ನ ತಗೊಬಹುದು, ಸೇವಕನಾದ ಮೋಶೆಯನ್ನ ತಗೊಬಹುದು, ಪೇತ್ರನನ್ನ ತಗೊಬಹುದು, ಪೌಲನನ್ನ ತಗೊಬಹುದು, ಯೇಸೊಬ್ಬನನ್ನ ತಗೊಬಹುದು. ಹಲ್ಲೆಲೂಯಾ. ಯೋಬನನ್ನ, ದಾವೀದನನ್ನ, ದಾನಿಯೇಲನನ್ನ, ಇವರೆಲ್ಲ ನಮ್ಮ ಮುಂದೆ ಇದ್ದಾರೆ. ಇವ್ರ ಬಗ್ಗೆ ನಮ್ಮ ಹತ್ರ ಇರೋ ಬೈಬಲ್ ಅಲ್ಲಿ ಬರೆದಿಟ್ಟಿದೆ ಕ್ಲೀನ್ ಆಗಿ. ಇವರೆಲ್ಲ ಅನೇಕ ಕಷ್ಟಗಳಲ್ಲಿ ಬಿದ್ರು, ಅನೇಕ ಶೋಧನೆಗಳಲ್ಲಿ ಬಿದ್ರು, ಅನೇಕ ಉಪದ್ರವಗಳಲ್ಲಿ ಬಿದ್ರು, ಅನೇಕ ಮನುಷ್ಯರಿಂದ ಪೀಡಿಸಲ್ಪಟ್ರು, ಅನೇಕ ಕಷ್ಟಗಳಿಂದ ಪೀಡಿಸಲ್ಪಟ್ರು, ಅನೇಕ ಉಪದ್ರವಗಳಲ್ಲಿ ಸಾಗಿ ಇವರು ಮುಂದೆ ದಾಟದ್ರು. ಅರಣ್ಯ ಜೀವಿತ, ಮರುಭೂಮಿ ಜೀವಿತ, ಸಮಾಧಾನವಿಲ್ಲದ ಜೀವಿತ, ಆರೋಗ್ಯವಿಲ್ಲದ ಜೀವಿತ, ಊಟ ಮಾಡಕ್ಕಾಗದಿರೋ ಸಮಯ, ಶತ್ರು ಎದುರಾದಾಗ, ವಿರೋಧಿಗಳು ಎದುರಾದಾಗ ಇವರೆಲ್ಲರೂ ದೇವರಿಗೆ ಆಧಾರ ಬಿಟ್ಟರು, ದೇವರನ್ನ ನಂಬುದು. ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್ ಯೋಬನ ಬಗ್ಗೆ ಒಂದು ವಾಕ್ಯ ಕೂಡ ಕೊಟ್ಟಿದ್ದಾನೆ ದೇವರು, ಅದನ್ನು ಕೂಡ ಓದ್ಬಿಟ್ಟು ನಾವು ನೋಡೋಣ. ಯೋಬ ಏನೇನು ಕಷ್ಟಗಳಲ್ಲಿ ಬಿದ್ದ. ಯೋಬ 42:10 ಯೋಬ ಗ್ರಂಥ 42:10 ಓದಿ. ಥ್ಯಾಂಕ್ ಯು ಜೀಸಸ್. ಜೋಬ್ ಚಾಪ್ಟರ್ 42:10. ಹಲ್ಲೆಲೂಯಾ. ಯೋಬ ಆಮೆನ್ 42:10. హల్లెలూయా. యోబ గ్రంథము 42:10. ఆమేన్. ఓది. ಯೋಬನ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ನಂತರ ಯೆಹೋವನು ದುಸ್ಥಿತಿಯನ್ನು ಹೋಗಲಾಡಿಸಿ, ಆ ಪದವನ್ನು ಚೆನ್ನಾಗಿ ನೋಟೆಡ್ ಮಾಡಿ. ನೀನಂತ ದುಸ್ಥಿತಿಯಲ್ಲಿ ಬಿದ್ದಿದೀಯಾ, ನೀನಂತ ದುಸ್ಥಿತಿಯಲ್ಲಿ ಇದೀಯಾ? ಆಗ್ಲೇ ದಾವೀದನ ವಾಕ್ಯ ಕೇಳ್ದ, ಎಲ್ಲಾ ಕಷ್ಟದಿಂದ ದಾವೀದನನ್ನ ತಪ್ಪಿಸಿದ. ನಿನಗೂ ಕೂಡ ವಾಗ್ದಾನ ಮಾಡ್ತಾ ಇದ್ದಾನೆ ದೇವರು ಇವತ್ತು ನಿನಗೂ ಕೂಡ ವಾಗ್ದಾನ ಮಾಡ್ತಾ ಇದ್ದಾನೆ. ಯೋಬನ ದೇವರೇ ನಿನ್ನ ದೇವರು, ದಾವೀದನ ದೇವರೇ ನಿನ್ನ ದೇವರು. ದಾವೀದನನ್ನ ಎಲ್ಲಾ ಕಷ್ಟಗಳಿಂದ ಬಿಡಿಸಿದ ದೇವರು. ಆಮೆನ್. ಯೋಬನನ್ನ ಎಲ್ಲಾ ದುರ್ಸ್ಥಿತಿ,
ನಿಮ್ಮ ಬಾಯಲ್ಲಿ ಬಂದಿರ್ತದೆ, ಏನು ಈ ದುಸ್ಥಿತಿ ನನಗೆ, ಏನು ಈ ದರಿದ್ರ ನನಗೆ, ಏನು ಈ ಕಷ್ಟ ನನಗೆ, ಯಾಕೆ ಈ ಕಣ್ಣೀರು ನನಗೆ, ಯಾಕೆ ಈ ಅವಮಾನ ನನಗೆ, ಯಾಕೆ ಈ ರೋಗಗಳು ನನಗೆ. ದೇವರು ವಾಗ್ದಾನ ಸ್ಪಷ್ಟವಾಗಿ ಹೇಳ್ತದೆ, ಯೋಬನ ದುಸ್ಥಿತಿಯನ್ನೆಲ್ಲ ಹೋಗಲಾಡಿಸಿ ಅವನ ಮೊದಲನೇ ಸ್ಥಿತಿಗಿಂತ ಕಡೆ ಸ್ಥಿತಿ ಉತ್ತಮವಾಗಿತ್ತು ಅಂತ ಆಮೇನ್. ಯೋಬನು ದೇವರೇ ನಿಮ್ಮ ದೇವರು ಚೇಂಜ್ ಆಗಲ್ಲ, ದೇವರು ಮಾರಲ್ಲ, ಆತನ ಶಕ್ತಿ ಕುಗ್ಗಿ ಹೋಗಿಲ್ಲ, ಆತನ ಆಶೀರ್ವಾದ ನಿಂತು ಹೋಗಿಲ್ಲ, ಆತನ ವಾಗ್ದಾನ ಯಾವತ್ತಿಗೂ ಸುಳ್ಳಾಗಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ನೀನ್ ಮನಪೂರ್ವಕವಾಗಿ ನಂಬು. ನಾನು ಇರೋ ಎಲ್ಲಾ ಕಷ್ಟಗಳಿಂದ ನನ್ನ ದೇವರು ಬಿಡುಗಡೆ ಕೊಟ್ಟಿದ್ದಾನೆ, ಮುಂದೆನೂ ಕೊಡ್ತಾನೆ ಅಂತ ಪೂರ್ತಿಯಾಗಿ ನಂಬು. ಹಲ್ಲೆಲೂಯಾ. ಯೋಬನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ದೇವರು. ಯೋಬ ಆಸ್ತಿಯನ್ನ ಕಳ್ಕೊಂಡ, ಹೆಂಡತಿಯನ್ನ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ಆರೋಗ್ಯವನ್ನ ಕಳ್ಕೊಂಡ, ಸಂಪೂರ್ಣವಾಗಿ ಸಮಾಧಾನವನ್ನ ಕಳ್ಕೊಂಡ, ಟೋಟಲ್ ಆಗಿ ಬೀದಿಗೆ ಬಂದ, ಸ್ನೇಹಿತರ ಹತ್ರ ಅವಮಾನಕ್ಕೆ ಗುರಿಯಾದ, ಬಂಧು ಬಳಗದ ಹತ್ರ ಗುರಿಯಾದ, ಎಲ್ಲ ಇಕ್ಕಟ್ಟುಗಳಿಂದ ಏನ್ ಮಾಡ್ತಾ ಇದ್ದಾನೆ ದೇವರು 42ನೇ ಅಧ್ಯಾಯ 10ನೇ ವಚನದಲ್ಲಿ ದುರ್ಸ್ಥಿತಿಯನ್ನ ಹೋಗಲಾಡಿಸ್ತಾ ಇದ್ದಾನೆ. ಕಮಾನ್ ಹಲ್ಲೆಲೂಯಾ. ದೇವರೇ ನಿನ್ನ ದೇವರು ಯೋಬನ ದುಸ್ಥಿತಿಯನ್ನ, ಯೋಬನ ದರಿದ್ರವನ್ನ, ಯೋಬನ ಅನಾರೋಗ್ಯವನ್ನ, ಯೋಬನ ಬಡತನವನ್ನ, ಯೋಬನ ಕುಟುಂಬವನ್ನ, ಯೋಬನ ಸ್ವತ್ತನ್ನ ವಾಪಸ್ ಕೊಟ್ಟು ದೇವರು ನಿನಗೂ ಕೂಡ ವಾಪಸ್ ಕೊಡ್ತಾನೆ, ನಿನಗೂ ಕೂಡ ಆಶೀರ್ವದಿಸ್ತಾನೆ. ದಾವೀದನ ಬಗ್ಗೆ ದೇವರು ಹೇಳಿದ್ರು, ದಾವೀದ ಹೇಳ್ತಾ ಇದ್ದಾನೆ, ಎಲ್ಲಾ ಕಷ್ಟಗಳಿಂದ ನಿನ್ನನ್ನು ತಪ್ಪಿಸ್ತೀನಿ. ದಾವೀದ ಸೌಲನಿಂದ ಓಡೋಗ್ತಾ ಇದ್ದಾನೆ. ಸೌಲ ಅನೇಕ ಸಾರಿ ಅವನನ್ನ ಸಾಯಿಸ್ಬೇಕಂತ ಶತ್ರುಗಳು, ಫಿಲಿಸ್ಟಿಯರು, ಸ್ವಂತ ಮಗ ಅಬ್ಸಲೋಮ ಅವರನ್ನ ಕೊಲ್ಲೋದಿಕ್ಕೆ ನೋಡಿದ, ರಾಜನಾಗೋದಿಕ್ಕೆ 600 ಜನ ಜೊತೆ ಗತ್ತಿನೋ ಊರಿಂದ ಓಡ್ತಾ ಇದ್ದಾನೆ. ಅನೇಕ ಸಾರಿ ಕಾಡು, ಅಳಿವಿ, ಕಷ್ಟ, ಇಕ್ಕಟ್ಟುಗಳು, ನೀರಿಲ್ಲ, ಊಟ ಇಲ್ಲ, ಸಮಾಧಾನ ಇಲ್ಲ, ಧೈರ್ಯ ಇಲ್ಲ, ಪ್ರಾಣದ ಭಯ, ಜೀವ ಭಯ. ಸೌಲನು ಒಂದರಿಂದ ಒಂದು ತಂತ್ರಗಳನ್ನ ಹೂಡ್ತಾನೆ ಇದ್ದಾನೆ. ಈ ತರ ಅನೇಕ ಮನುಷ್ಯರಿಂದ ಪೀಡಿಸಲ್ಪಟ್ಟು ಕಷ್ಟಗಳಲ್ಲಿರುವಾಗ ಅವನು, ನನ್ನ ದೇವರು ಒಂದು ದಿನ ನನಗೆ ಬಿಡುಗಡೆ ಕೊಡ್ತಾನೆ. ಈ ದಿನ ಹಲ್ಲೆಲೂಯಾ. ಏಸೊಬ್ಬ ತಾಯಿ ಇಲ್ಲ, ಚಿಕ್ಕ ವಯಸ್ಸಲ್ಲಿ ತಾಯಿ ಸತ್ತೋದ್ರು. ಹಲ್ಲೆಲೂಯಾ. ಫಸ್ಟ್ ಏನು ಅವನಿಗೆ ಫೇಲ್ಯೂರು, ತಾಯಿ ಇಲ್ಲ, ಸಂತೈಸೋದಕ್ಕೆ ತಂದೆ ಇದ್ದಾನೆ. ಆ ತಂದೆಯನ್ನು ಕೂಡ ಕಳ್ಕೊಂಡ. ಬಾವಿಯಲ್ಲಿ ಎತ್ತಿ ಹಾಕಿದ್ರು. 3ನೇ ಪಾಯಿಂಟ್, ಬಾವಿಯಿಂದ ಕೂಡ ದೇವರು ಮೇಲಕ್ಕೆ ಎತ್ತಿದ, ದುಡ್ಡಿಗೆ ಮಾರ್ಬಿಟ್ರು. ಆಮೇಲೆ ಅಲ್ಲಿ ಮಲ್ಟಿಪೋರ್ನು ಅವನ ಎತ್ಕೊಂಡು ಹೋಗಿ ಒಂದು ಇವನಿಗೆ ಮಾರ್ಬಿಟ್ಟ. ಹಲ್ಲೆಲೂಯಾ. ಅಲ್ಲಿ ಅವರ ಹೆಂಡತಿ ಆಮೇಲೆ ಅವನನ್ನ ಸಂಪೂರ್ಣವಾಗಿ ಕಷ್ಟಕ್ಕೆ ಸಿಕ್ಕಿಸಿ, ಅವನಲ್ಲಿ ಇಲ್ಲದೇ ಇರೋ ಒಂದು ತಪ್ಪನ್ನ ಊದಿ ಸೆರೆಮನೆಯಲ್ಲಿ ಹಾಕಿದ. ದೇವರು ಸೆರೆಮನೆಯಲ್ಲಿ ಕೂಡ ಇದ್ದು ಅವನನ್ನ ಎಲ್ಲಾ 2 ಸಾರಿ ಸೆರೆಮನೆಗೆ ಹೋದ, ಜೈಲಿಗೆ ಹೋದ. ಆ ಕಷ್ಟಗಳಿಂದ ಕೂಡ ಅವನನ್ನ ಎಲ್ಲಾ ಕಷ್ಟಗಳಿಂದ 13 ವರ್ಷ ಶೋಧನೆಗಳಿಂದ ತಪ್ಪಿಸಿ ಒಂದು ದಿನ ಪ್ರಪಂಚಕ್ಕೆ ಊಟ ಕೊಡೋಣ, ಆಹಾರವನ್ನ ಹಂಚುವವನಾದ. ಪ್ರೈಸ್ ದಿ ಲಾರ್ಡ್. ಯೇಸುವನು ದೇವರೇ, ನಿನ್ನ ದೇವರು. ಯೇಸುವನ ಸರ್ವಾಪತ್ತಿನಿಂದ ತಪ್ಪಿಸಿ ದೇವರು ಯೇಸುವನನ್ನ ಎಲ್ಲಾ ಶತ್ರುಗಳಿಂದ, ಮಲ್ಟಿಫೇರಿನಿಂದ, ಅಲ್ಲಿ ಉಪದ್ರವಗಳಿಂದ, ಬಾವಿಯಿಂದ, ಶೋಧನೆಯಿಂದ, ಕಷ್ಟದಿಂದ ತಪ್ಪಿಸಿ ಅವನ ದರ್ಶನವನ್ನ ದೇವರು ಆಶೀರ್ವದಿಸ್ತ. ಯೇಸುವ ದೇವರು ನನ್ನ ದೇವರಂತ ಹೇಳಿ. ದಾನಿಯೇಲನನ್ನು ಎತ್ತಿ ಸಿಂಹದ ಗವಿಗಳಲ್ಲಿ ಹಾಕಿದ್ರು. ಹಲ್ಲೆಲೂಯಾ. ದೇವರು ಸಿಂಹದ ಗವಿಯಲ್ಲಿ ತನ್ನ ದೂತರನ್ನ ಕಳುಹಿಸಿ ಅವುಗಳ ಬಾಯಿಯನ್ನ ಕಟ್ಟಿ ತನ್ನ ಸೇವಕನಾದ ದಾನಿಯೇಲನನ್ನ ಹಲ್ಲೆಲೂಯಾ ದಾಸನಂತೆ ಮಾರಲ್ಪಟ್ಟಿದ್ದ ಒಂದು ರಾಜ್ಯದಲ್ಲಿ, ಬಾಬೆಲ್ ಪಟ್ಟಣದಲ್ಲಿ ದಾಸತ್ವದಲ್ಲಿದ್ದ. ಅಲ್ಲಿ 3-4 ಅರಸರುಗಳು ಕಾಲದಲ್ಲಿ ಇವನು ಪ್ರಧಾನಿಯಾಗಿದ್ದ, ಒಳ್ಳೆ ಉದ್ಯೋಗದಲ್ಲಿದ್ದ, ಪ್ರವಾದಿಯಾಗಿದ್ದ, ದಾನಿಯೇಲ ಗ್ರಂಥವನ್ನ ಬರೆದಿದ್ದ. ಹಲ್ಲೆಲೂಯಾ. ಅಂತ ದಾನಿಯೇಲನನ್ನ ಪ್ರತಿ ಕಷ್ಟದಿಂದ ತಪ್ಪಿಸಿ ದೇವರು ನಿನ್ನನ್ನು ಕೂಡ ಪ್ರತಿ ಕಷ್ಟದಿಂದ ತಪ್ಪಿಸ್ತಾನೆ, ಪ್ರತಿ ಉಪದ್ರವದಿಂದ ತಪ್ಪಿಸ್ತಾನೆ. ಇನ್ನು ಯಾರ ಬಗ್ಗೆ ಹೇಳಿ ನಿನಗೆ? ಅಬ್ರಹಾಮ, ಇಸಾಕ, ಯಾಕೋಬ ಇವರು ಕೂಡ ನಿನ್ನ ಹಾಗೆ ಕಷ್ಟಗಳಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ರೋಗದಲ್ಲಿ, ಉಪದ್ರವದಲ್ಲಿ, ವೇದನೆಯಲ್ಲಿ ಬಿದ್ರು. ಅವರನ್ನೆಲ್ಲ ಬಿಡಿಸಿ
ಅವರನ್ನ ವಾಗ್ದಾನಗಳ ಸಮೇತ ತನ್ನ ದೇಶಕ್ಕೆ ಸೇರಿಸಿದ ದೇವರು, ಅವರ ಸಂತತಿಗಳನ್ನು ನಡೆಸ್ತಾ ಇರೋ ದೇವರು ನಿನ್ನನ್ನು ಕೂಡ ಆಶೀರ್ವದಿಸ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನ್ ನಂಬು, ಸಂಪೂರ್ಣವಾಗಿ ಒಂದು ಮನಪೂರ್ವಕವಾಗಿ ಆಮೇನ್ ಅಂತ ಹೇಳು. ಹಲ್ಲೆಲೂಯಾ, ಆಮೇನ್. ಎಲ್ಲ ಕಷ್ಟದಿಂದ, ಎಲ್ಲ ಆಪತ್ತಿನಿಂದ, ಕೀರ್ತನೆಗಳು 55:22, Psalms 55:22, సంగీతం 55:22, కీర్తనాలు 55:22. నినగిరో భార ಎಲ್ಲ, నీకుండే కష్టమంతా దేవుని పైన మోపు. ఆమేన్, హల్లెలూయా. నినగిరో ప్రతి భార, ప్రతి కష్ట దేవుని ಮೇಲೆ ಹೊರಿಸು. హల్లెలూయా. ಆತನು ನಿನ್ನನ್ನು ಉದ್ಧಾರ ಅಂದ್ರೆ ಡೆವಲಪ್ಮೆಂಟ್, ಅಭಿವೃದ್ಧಿ ಚೆಂದೇವಿ. ಹಲ್ಲೆಲೂಯಾ, ಆಮೆನ್. ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಎಂದಿಗೂ ಹೇಳ್ಬೇಕೆಲ್ಲಾರು ಕದಲಗೊಳಿಸಲು ಶೇಕಾಗಲ್ಲ, ಕೈ ಬಿಡಲ್ಲ. ಅವರನ್ನ ಉದ್ಧರಿಸಿ ಅವರನ್ನ ಮೇಲೆತ್ತಿ ಬಿಡ್ತಾನೆ. ಕದಲಗೊಳಿಸನಂದ್ರೆ ಬಿದ್ದೋಗಲ್ಲ ಅಂತ. ಹಲ್ಲೆಲೂಯಾ. ನೀನು ವಾಗ್ದಾನಗಳಿಗಾಗಿ ಕಾದ್ಕೊಂಡು ತಾಳ್ಮೆಯಿಂದ ಪ್ರಾರ್ಥನೆಯಲ್ಲಿ ಇದೆಯಾ, ದೇವನ್ನೇ ನಿರೀಕ್ಷಿಸ್ತಾ ಇದೆಯಾ, ನೀನು ಕೂಡ ಕದಲಲ್ಲ, ನೀನು ಕೂಡ ಬಿದ್ದೋಗಲ್ಲ. ಹಲ್ಲೆಲೂಯಾ. ಮನಪೂರ್ವಕವಾಗಿ ಇನ್ನೊಂದ್ಸಾರಿ ಹಲ್ಲೆಲೂಯಾ ಹೇಳಿ. ಡೆವಲಪ್ಮೆಂಟ್, ಡೆವಲಪ್ಮೆಂಟ್, ಡೆವಲಪ್ಮೆಂಟ್. ಶೂನ್ಯಗಳು ಹೆಂಗನ ಇಲ್ಲಿ ಮರ್ತೋಗು, ಯಾವ ಪರಿಸ್ಥಿತಿಗಳು ಹೇಗನ ಇಲ್ಲಿ ಮರ್ತೋಗು. ಈಗ ನೆನೆಸ್ಕೊಂಡ್ರೆ ನಿನ್ನ ಕಷ್ಟ ಜೀವಿತ ಹೆಂಗೆ ಅನ್ನಿಸ್ತೈತೆ, ಆದ್ರೆ ನಿನ್ನ ದೇವರು ಎಲ್ಲ ಆಪತ್ತಿನಿಂದ, ಎಲ್ಲ ಕಷ್ಟದಿಂದ ಬಿಡಿಸ್ತಾನೆ. ಪ್ರೈಸ್ ದ ಲಾರ್ಡ್. ಪೇತ್ರ ಸೇವೆಯಲ್ಲಿ ಕಷ್ಟಕ್ಕೆ ಬಿದ್ದ, ಸೆರೆಮನೆಯಲ್ಲಿ ಎತ್ಕೊಂಡು ಹೋಗಾಕಿದ್ರು, ಕೊಲೆ ಮಾಡಕ್ಕೆ ನೋಡಿದ್ರು, ಅನೇಕ ಸಾರಿ ಅವನನ್ನ ಹಿಡ್ಕೊಂಡು ಹೋದ್ರು. ಆಮೇಲೆ ಸೇವೆಯಲ್ಲಿ ಅನೇಕ ಸಾರಿ ಯೇಸು ಸ್ವಾಮಿ ಹೆಸರು ಎತ್ತಬೇಡ ಅಂದ್ರು, ಅನೇಕ ಸಾರಿ ಅವನನ್ನ ಸರ್ಕಾರದವ್ರು ಹಿಡ್ಕೊಂಡು ಹೋಗಿ ಹೊಡೆದ್ರು. ನಾಳೆಯಿಂದ ಯೇಸು ಸ್ವಾಮಿ ಹೆಸರು ಎತ್ತಬೇಡ ಅಂದ್ರು. ಆಮೇಲೆ ಅವನನ್ನ ಶಿಲುಬೆಯಲ್ಲಿ ಉಲ್ಟಾ ಹೊಡೆದ್ರು. ಹಲ್ಲೆಲೂಯಾ. ಅವನ ಸೇವೆ ಪೂರ್ತಿಯಾಗೋ ತನಕ ಅವನನ್ನ ಯಾರು ಏನು ಪೇತ್ರನನ್ನ ಮಾಡಕ್ಕಾಗಿಲ್ಲ. ಪೌಲನ ಬಗ್ಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಇದೆ. ಅವನಿಗೆ ಅಡವಿಯಲ್ಲಿ ಕಷ್ಟ, ಸಮುದ್ರದಲ್ಲಿ ಕಷ್ಟ. ಒಂದು ದಿನ ಪೂರ್ತಿ ಸಮುದ್ರ ನೀರಲ್ಲಿ ಇದ್ದಂತೆ ಪೌಲ, ಒಂದು ದಿನ ಪೂರ್ತಿ ಹಂಗೆ ಬರ್ತಿದೆ ಕ್ಲೀನ್ ಆಗಿ ಬೈಬಲ್. ನೀರು ಒಳಗಡೆ ಇದ್ದಂತೆ ಸಮುದ್ರದಲ್ಲಿ, ನೀರಲ್ಲೇ. ಹಲ್ಲೆಲೂಯಾ. ಕೆಳಗಡೆನೂ ಅಲ್ಲ, ನೀರು ಮೇಲುಗಡೆ, ನೀರು ಒಳಗಡೆ. ಅದು ಹೆಂಗಿಟ್ಟಿದ್ನೋ ದೇವರು ನನಗೆ ಗೊತ್ತಿಲ್ಲ. ನೀರಲ್ಲಿ ಇದ್ದಂತೆ ಒಂದು ದಿನ ಪೂರ್ತಿ ನೀರಲ್ಲಿ ಇದ್ದಂತೆ. ಆ ತರ ಸಹೋದರರಿಂದ ಕಷ್ಟ, ಆಮೇಲೆ ಅಡವಿಯಲ್ಲಿ, ಆಮೇಲೆ ಸುಳ್ಳು ಸಹೋದರರಿಂದ, ಅನ್ಯ ಜನರಿಂದ, ಸರ್ಕಾರದ ಕಡೆಯಿಂದ, ಸೇವೆಯಲ್ಲಿ, ಆಮೇಲೆ ಅನೇಕ ಸಾರಿ ಏಟುಗಳು. ಅವನು 3 ಸಾರಿ ಸರ್ಕಾರದಿಂದ, ಒಂದು ಕಡಿಮೆ 40 ಏಟುಗಳು. ಪ್ರತಿ ಕಷ್ಟದಿಂದ, ಪ್ರತಿ ಶೋಧನೆಯಿಂದ, ಪ್ರತಿ ಉಪದ್ರವದಿಂದ ಅವನ ತಂದೆ ಆಸ್ತಿಯನ್ನ ಕಳ್ಕೊಂಡ. ಸಮಾಧಾನ, ಸಂತೋಷ, ಎಲ್ಲ ಇಕ್ಕಟ್ಟು, ಶೋಧನೆ, ವೇದನೆ, ಅವಮಾನ, ರೋಗ, ವ್ಯಾಧಿ, ಬಲಹೀನತೆ. ಅವನ ರೋಗದಲ್ಲಿ ನರಳಿದ್ದು ಕೂಡ ಇದೆ. ಅವನ ಬಲಹೀನತೆಯನ್ನು ಕೂಡ ಬರೀತಾನೆ. ಆಮೇಲೆ ನನ್ನ ಬಲಹೀನತೆಯಲ್ಲಿ ಕೂಡ ವ್ಯಾಧಿ ಅಂತ ಬರೀತಾನೆ. ಅವನು ವ್ಯಾಧಿ ಪಟ್ಟಾಗ ದೇವರಿಗೆ ಅವನನ್ನ ಎಲ್ಲ ಆಪತ್ತಿನಿಂದ ಪೌಲನನ್ನು ಬಿಡಿಸಿಕೊಂಡ. ಪೌಲನ ದೇವರೇ ನಿನ್ನ ದೇವರು, ಪೇತ್ರನ ದೇವರೇ ನಿನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಜ್ಕೀಯನು ರಾಜನಾಗಿದ್ದಾಗ ಕಷ್ಟ ಬಂದ. ಸಲ್ಟಿಬೇರನು ಸೈನ್ಯ ಸಮೇತ ಅಸೀರಿಯ ರಾಜನು ಬಂದ. ಆಮೆನ್, ಹಲ್ಲೆಲೂಯಾ. ಬಂದು ರಾಜನ ಬಗ್ಗೆ, ದೇವರ ಬಗ್ಗೆ ಲೀಲಾಯವಾಗಿ ಮಾತಾಡ್ದ. ರಾಜ, ನಿನ್ನ ಬಗ್ಗೆ ಹಂಗ ಯಾರನ್ನ ಮಾತಾಡ್ತಾರ? ನಿನ್ನ ಬಗ್ಗೆ, ನಿನ್ನ ದೇವರ ಬಗ್ಗೆ ಯಾರನ್ನ ಮಾತಾಡಿದಾರ? ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ, ಹಿಜ್ಕೀಯನು ನಿರೀಕ್ಷಿಸ್ದ, ಭಯಪಟ್ಟಿಲ್ಲ, ಪ್ರಾರ್ಥನೆ ಮಾಡ್ದ, ಸದುತ್ರಕ್ಕಾಗಿ ಎದುರು ನೋಡ್ದ. ಆ 1,80,000 ಸೈನ್ಯವನ್ನ ಒಂದೇ ರಾತ್ರಿ ಒಂದೇ ದೂತನನ್ನ ಕಳಿಸಿ ಸಂಹರಿಸಿ ಆ ರಾಜ ಭಯಪಟ್ಟು, ಆ ಸೈನ್ಯಾಧಿಪತಿ ಭಯಪಟ್ಟು ಓಡೋದು. ಆಮೇಲೆ ಶತ್ರುವಾದ ಸೈತಾನ ನಿನ್ನನ್ನು ಆಗಿ ಬಂದು ಭಯಪಡಿಸ್ತಾ ಇದ್ದಾನೆ. ಹಿಜ್ಕೀಯನನ್ನ ಭಯಪಡಿಸಿದಂತೆ ಹಿಜ್ಕೀಯನನ್ನ ಸರ್ವಾಪತ್ತಿನಿಂದ ತಪ್ಪಿಸಿದ ದೇವರು, ಹಿಜ್ಕೀಯ ರಾಜನನ್ನ ಕಾಪಾಡಿ ದೇವರು ನಿನ್ನ ದೇವರು.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೀರ್ತನೆಗಳು 50:15, ಕೀರ್ತನೆಗಳು 50:15 ಓದಿ, ಬೇಗ ಫಾಸ್ಟ್ ಓದಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಜಸ್ಟ್ ಪ್ರೇಯರ್ ಮಾಡೋ ಕೆಲಸಗಳು ಮಾಡ್ಕೊಂತಾರೆ. ಯಾರನ್ನ ಏನನ್ನ ಮಾತಾಡದೆ ಕಿವಿಯಲ್ಲಿ ಕೇಳಿ, ಕಿವಿಯಲ್ಲಿ ಬಿಡಿ, ಮೇಲ್ಗಡೆ ನೋಡ್ತಾ ಇರಿ, ಪ್ರೇಯರ್ ಮಾಡ್ತಾ ಇರಿ. ನಿಮ್ಮನ್ನ ಎಲ್ಲ ಕಷ್ಟಗಳಿಂದ ತಪ್ಪಿಸ್ತೀನಿ. ಕಡೆಯದಾಗಿ ಇನ್ನೊಂದು ವಾಕ್ಯವನ್ನು ನೋಡೋಣ. 2 ಸಾಮುವೇಲ 9ನೇ ಅಧ್ಯಾಯ 1-8ನೇ ವಚನ. ಹಲ್ಲೆಲೂಯಾ. ಏನು ಮಾತಾಡಿದರು, ಯಾರು ಏನ್ ಹೇಳಿದರು ನೋಡಿ. ಇಲ್ಲಿ ಒಂದು ಮೆಫಿಬೋತ್ ಅಂತಿದ್ದಾನೆ. ಈ ಮೆಫಿಬೋತ್ ಯಾರಂದ್ರೆ ದಾವೀದನ ಸ್ನೇಹಿತನಾದ ಸೌಲನ ಮಗನಾದ ಯೋನಾಥನ ಮಗನು ಮೆಫಿಬೋತ್ ಅಂತ ಇರ್ತದೆ. 1-8ನೇ ವಚನ. ಮನೆಗೆ ಓದ್ಕೊಳ್ಳಿ. ಇವನು ಕುಂಟುದು 2 ಕಾಲುಗಳನ್ನ ಕಳ್ಕೊಂಡಿರ್ತಾನೆ. ದಾವಿ ಎತ್ಕೊಂಡು ಓಡುವಾಗ ರಾಜನ ವಂಶದವನ್ನೆಲ್ಲ ಸಾಯಿಸ್ಬೇಕಂತಿರ್ತದೆ. ಎತ್ಕೊಂಡು ಓಡುವಾಗ ಅವನು ಕೆಳಗಡೆ ಬಿದ್ದು ಕಾಲುಗಳನ್ನು ಮುರ್ಕೊಂತಾನೆ. ಸಮಾಧಾನದಲ್ಲಿ ಇರ್ತಾನೆ, ಲೋದೆ ಬಾರಲ್ಲಿ ಇರ್ತಾನೆ. ಅವನ ಕುಟುಂಬವೆಲ್ಲ ನಿರ್ವಂಶವಾಗಿರ್ತದೆ. ಅವ್ರ ತಂದೆ ಸತ್ತೋಗಿರ್ತಾನೆ, ಅವ್ರ ತಾತ ಸತ್ತೋಗಿರ್ತಾನೆ. ಅವನ ಬಂಧು ಬಳಗ ಇರಲ್ಲ. ಒಬ್ಬರ ಹತ್ರ ಸಾಕಿ ಸಲುತ್ತಾ ಇರ್ತಾನೆ. ಎಲ್ಲವನ್ನ ಕಳ್ಕೊಂಡಿರ್ತಾನೆ. ಒಬ್ಬ ಪ್ರಧಾನಿ ಮಗ, ಸೌಲನ ಮೊಮ್ಮಗ, ಯೋನಾಥನ ಮಗ, ದಾವೀದನ ಸ್ನೇಹಿತನ ಮಗ. ಹಲ್ಲೆಲೂಯಾ. ದಾವೀದ ರಾಜ ಆಗ್ತಾನೆ. ದಾವೀದ ಏನಾಗ್ತಾನೆ? ಹಲ್ಲೆಲೂಯಾ. ನಿಮ್ಮ ಯೇಸು ಸ್ವಾಮಿ ಏನಾಗಿದ್ದಾನೆ ಇವತ್ತು? ರಾಜನಾಗಿದ್ದಾನೆ, ರಾಜಾದಿ ರಾಜನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಯೋನಾಥನನ್ನ ಹೇಗೆ ಮೆಫಿಬೋತನನ್ನ ಯೋನಾಥನನ್ನ ನೋಡಿ ಆಶೀರ್ವದಿಸಬೇಕು, ನಿನ್ ದೇವರು ರಾಜನಾಗಿದ್ದಾನೆ. ನಿನ್ನ ಯೇಸುವನ್ನ ನೋಡಿ ನಿನ್ನನ್ನ ಆಶೀರ್ವದಿಸ್ತಾನಂತೆ. ಅದು ವಾಕ್ಯ ಕ್ಲೀನ್ ಆಗಿದೆ, ಸ್ಪಷ್ಟವಾಗಿದೆ. ತೆಗಿರಿ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. 1ನೇ ವಚನ ನೋಡಿ. ಒಂದು ದಿನ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿದ್ದಾರೋ, ಒಬ್ರು ಯಾರಾದ್ರೂ ಇದ್ದಾರಾ ಅಂತ ಕೇಳಿದಂತೆ. ಅದಕ್ಕೆ ಏನು ಉತ್ತರ ಬರ್ತಾ ಇದೆ ನೋಡಿ. ನಾನು ಅವರಿಗೆ ಯೋನಾಥನ ಸಲುವಾಗಿ ದಯ ತೋರಿಸಬೇಕೆಂತಿರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಜೀಬನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ಹಲ್ಲೆಲೂಯಾ. ಅವನ ಹೆಸರೇನು? ಜೀಬನು. ಕಂಟಿನ್ಯೂ ಮಾಡಿ. ಅರಸನು ಅವನನ್ನು, ನೀನು ಜೀವನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಜೀವನೇ ಎಂದು ಉತ್ತರ ಕೊಟ್ಟನು. ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದಾರೋ ಹೇಳು ಅಂದನು. ವಾಕ್ಯ ಸಿಕ್ಕಿದೆ ಎಲ್ಲರಿಗೂ? 2 ಸಾಮುವೇಲ್ ಚಾಪ್ಟರ್ 9 1-8. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ದೇವರನ್ನ ನೆನೆಸಿ. ರಾಜ ಹತ್ರ ಎಲ್ಲ ಇರ್ತದೆ. ನರೇಂದ್ರ ಮೋದಿ ಹತ್ರ ಎಲ್ಲ ಪವರ್ ಇರ್ತೈತಲ್ಲ. ಡೊನಾಲ್ಡ್ ಟ್ರಂಪ್ ಹತ್ರ ಹೆಂಗೆ ಪವರ್ ಇತ್ತು, ಈಗಿರೋ ಜೋ ಬೈಡನ್ ಹತ್ರ ಕೂಡ ಎಲ್ಲ ಪವರ್ ಇರ್ತದೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಹತ್ರ, ಆಂಧ್ರ ಮುಖ್ಯಮಂತ್ರಿ ಹತ್ರ ಎಲ್ಲ ಪವರ್ ಇರ್ತದೆ. ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ತರನೇ ದಾವೀದನಿಗೆ ಎಲ್ಲ ಪವರ್ ಇದೆ. ಅಂತ ಪವರ್ ಇರೋ ದಾವೀದ ಹೇಳ್ತಾ ಇದ್ದಾನೆ, ನಾನು ದೇವರನ್ನು ನೋಡಿ ದಯೆ ತೋರಿಸಿ. ದೇವರು ನಿನಗೇನು ಹೇಳ್ತಾ ಇದ್ದಾನೆ ಅಂದ್ರೆ, ಈ ವಾಕ್ಯದಲ್ಲಿ ಯೇಸುವನ್ನ ನೋಡಿ ನಿನ್ನನ್ನು ಆಶೀರ್ವದಿಸ್ತೀನಿ, ಯೇಸು ನಾಮದಲ್ಲಿ ನಿನ್ನನ್ನು ನಾನು ಆಶೀರ್ವದಿಸ್ತೀನಿ, ನಿನಗೂ ವಾಗ್ದಾನ ಮಾಡ್ತಾ ಇದ್ದೀನಿ. ವಾಕ್ಯ ಕಂಟಿನ್ಯೂ ಮಾಡಿ. ಆಗ ಜೀವನು ಅರಸನಿಗೆ, ಯೋನಾಥನಿಗೆ 2 ಕಾಲುಗಳು ಉಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು ಎಲ್ಲಿರುತ್ತಾನೆ ಎಂದು ಲೋದೆ ಬಾರಿನಲ್ಲಿರುವ ಆಮೇಲೆ ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದೆ ಬಾರಿನಲ್ಲಿದ್ದ ಅಮಿದಾಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನು ಯೋನಾಥನನ ಮಗನು ಆದ ಮೆಫಿಬೋತನು ಬಂದಾಗ ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಇವತ್ತು ನೀನು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀಯಾ? ಹಲ್ಲೆಲೂಯಾ. ನಿನ್ನ ಕಣ್ಣು, ಮನ, ಆತ್ಮ, ಪ್ರಾಣ, ಶರೀರ ನಿನ್ನ ದೇವರನ್ನು ಸ್ತುತಿಸ್ತೈತಾ? ಮೆಫಿಬೋತ್ ತರ ಏನು ಮುಂದೆ ಏನ್ ಹೇಳ್ತಾನೆ ನೋಡಿ. ದಾವೀದನು ಮೆಫಿಬೋತನೇ ಅನ್ನಲು ಅವನು
ನಿನ್ನ ಸೇವಕನನ್ನ ಆದ ನಾನು ಇಲ್ಲಿದ್ದೇನೆ ಎಂದನು. ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತನನ್ನು ನೆನೆಸಿ, ಯೇಸುವನ್ನು ನೆನೆಸಿ ನಿನಗೆ ಇವತ್ತು ನಿನಗೆ ಇಲ್ಲಿ ಕೂತು ವಾಕ್ಯ ಕೇಳ್ತಾರೆ ಯೂಟ್ಯೂಬ್ ಅಲ್ಲಿ, ನಿನಗೆ ಆಮೆನ್ ಹಲ್ಲೆಲೂಯಾ, ನಿನಗೂ ಕೂಡ ದೇವರು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನು ನೆನೆಸಿ, ಯೇಸು ಕ್ರಿಸ್ತನ್ ನಿನಗೆ ಮಾಡಿರೋ ತ್ಯಾಗವನ್ನು ನೆನೆಸಿ, ಯೇಸು ಕ್ರಿಸ್ತನಿಂದ ರಕ್ತದಿಂದ ತೊಳೆಯಲ್ಪಟ್ಟಿರೋ ನೀತಿವಂತನಾಗಿರೋ ನಿನಗೆ ಮೆಫಿಬೋಶೆತನು ಎಂತವನು ಗೊತ್ತಾ, 2 ಕಾಲು ಕುಂತನು, ಏನನ್ನ ಮಾಡಕ್ಕಾಗುತ್ತಾ, ಅವನಿಗೆ ಏನನ್ನ ಇರ್ತೈತ, ಲೋದೆ ಬಾರಲ್ಲಿದ್ದಾನೆ, ಭಯ ಪಟ್ಕೊಂಡಿದ್ದಾನೆ, ರಾಜನ ಮಗನನ್ನು ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಹಲ್ಲೆಲೂಯಾ ಆಮೆನ್. ಯಾವ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಭೂಮಿಯನ್ನ ಕಳ್ಕೊಂಡಿದ್ದಾನೆ, ಆಸ್ತಿಯನ್ನ ಕಳ್ಕೊಂಡಿದ್ದಾನೆ, ಕಾಲನ್ನ ಕಳ್ಕೊಂಡಿದ್ದಾನೆ, ತಂದೆಯನ್ನ ಕಳ್ಕೊಂಡಿದ್ದಾನೆ, ತಾತನನ್ನ ಕಳ್ಕೊಂಡಿದ್ದಾನೆ. ಒಂದು ದಿನ ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂದು ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದ ಮೆಫಿಬೋಶೆತನು ಒಬ್ಬ ಕುಂಟನಾಗಿ ಒಂದು ಯಾರೋ ಒಬ್ಬರ ಹತ್ರ ಸಾಕಲ್ಪಡ್ತಾ ಇದ್ದಾನೆ, ಅನಾಥನಾಗಿ. ಅಂತವನ ಮೇಲೆ ದೇವರ ಕರುಣೆ ಬಂತು, ಅಂತವನ ಮೇಲೆ ದೇವರಿಗೆ ಆಶೀರ್ವಾದ ಬಂತು. ಅಲ್ಲಿ ಆ ಮೆಫಿಬೋಶೆತನಿಗೆ ದೇವರ ಆಶೀರ್ವಾದ ಬಂತು. ಹಲ್ಲೆಲೂಯಾ. ನಿನ್ ಮೇಲೆ ಬರಲ್ವಾ? ನೀನ್ ಒಂದ್ ವೇಳೆ ಮೆಫಿಬೋಶೆತನ ತರ ಇದೀಯಾ? ಲೋದೆ ಬಾರಲ್ಲಿ ಇದೀಯಾ? ಲೋದೆ ಬಾರ್ ಅನುಭವ ನಿನಗಿದೆಯಾ? ಲೋದೆ ಬಾರ್ ಅಂದ್ರೆ ಆಶೀರ್ವಾದ, ಸಮಾಧಾನ, ಸಂತೋಷ, ಧೈರ್ಯ ಇರೋ ಸ್ಥಳ. ಆಮೆನ್. ಇಬ್ರಿಯ ಭಾಷೆ ಅದು ಲೋದೆ ಬಾರ್ ಅಂದ್ರೆ. ಆಮೆನ್ ಹಲ್ಲೆಲೂಯಾ. ವಾಗ್ದಾನ ನೋಡಿ, ಕಂಟಿನ್ಯೂ ಮಾಡಮ್ಮ. ಎಲ್ಲಿದ್ದೇನೆ ಅಂದನು. ನೀನು ಇವತ್ತು ನಿನಗೂ ಹೇಳ್ತಾ ಇದ್ದಾನೆ, ಹೆದರಬೇಡ, ಡು ನಾಟ್ ಫಿಯರ್, ಭಯಪಡಾದೆ, ಭಯಪಡಕುಮು. ಆಮೆನ್. ನೀನು ನಿನಗೆ ಹೇಳ್ತಾ ಇದ್ದಾರೆ, ಕುಗ್ಗಿ ಹೋಗಿದೀಯಾ? ಭಯ ಪಡ್ತಾ ಇದೀಯಾ? ಏನಾಗುತ್ತೆ, ಏನ್ ನಡೀತೈತೋ, ಏನ್ ಇಕ್ಕಟ್ಟಿಗೆ ಸಿಕ್ಬಿಡ್ತೀನೋ, ಏನ್ ಕಷ್ಟಗಳು ಹಿಂಗೇ ಇದ್ದು ಬಿಡ್ತೈತೋ, ಇದೇ ಪರಿಸ್ಥಿತಿನ ಇಲ್ಲೇ ಎಷ್ಟು ದಿನ ಇರಬೇಕು, ಏನೆಲ್ಲ ಹಿಂಗೇ ಎಷ್ಟು ದಿನ ಇರಬೇಕು, ಇದೇ ಆಗೋಯ್ತಾ ನನ್ನ ಜೀವನ ಅಂತಿದ್ಯಾ? ರಾಜ ದಾವೀದ ಹೇಳ್ತಾನೆ, ನಿನ್ನ ದೇವರು ರಾಜ ಇವತ್ತು ನಿಂತ ರಾಜ ಕೂಡ ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಆಮೆನ್ ಹಲ್ಲೆಲೂಯಾ. ನಿನ್ನ ತಂದೆಯಾದ ಯೋನಾತನನ್ನು ನೆನೆಸಿ ನಿನಗೆ ದಯೆ ತೋರಿಸ್ತೀನಿ. ನಿನ್ನ ತಂದೆಯ ನಿನ್ನ ತಾತನ ಭೂಮಿಯನ್ನೆಲ್ಲ ಜಮೀನೆಲ್ಲ ವಾಪಸ್ ಕೊಡ್ತೀನಿ. ಹೋಗು, ಎಷ್ಟು ಇರ್ತೈತೆ ಅವನಿಗೆ, 1006 ಎಕರೆ ಇರ್ತೈತೆ. ಎಲ್ಲ ವಾಪಸ್ ಕೊಡ್ತೀನಿ. ಕೆಳಗಡೆ ಮನೇಲಿ ಓದ್ಕೊಳ್ಳಿ ಚೆನ್ನಾಗಿ. ನನ್ನ ಜೊತೆಯಲ್ಲಿ ಡೈಲಿ ಊಟ ಮಾಡ್ಬೇಕಂತ. ಏನನ್ನ? ನನ್ನ ಜೊತೆಯಲ್ಲಿ ಡೈಲಿ ಊಟ ಮಾಡ್ಬೇಕು ನೀನು ಅಂದ್ಬಿಟ್ಟ. ಬಾ, ರಾಜನ ಜೊತೆ ಊಟ ಮಾಡೋ ಅನುಭವ, ಯೋಗ್ಯತೆ, ಅರಮನೆಯಲ್ಲಿ ಪ್ಯಾಲೇಸ್ ಅಲ್ಲಿರೋ ಒಂದು ಕೃಪೆ ಮೆಫಿಬೋಶೆತನಿಗೆ ಸಿಕ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ದೇವರ ಮೇಲೆ ಸಂಶಯ ಪಡಬೇಡ, ವಾಗ್ದಾನಗಳ ಮೇಲೆ ಸಂಶಯ ಪಡಬೇಡ. ಯಾರು ವಾಗ್ದಾನಗಳನ್ನು ನಂಬಿ ವಾಗ್ದಾನಗಳಿಗಾಗಿ ಕಾದ್ಕೊಂಡಿರ್ತಾರೋ ಅವರ ವಾಗ್ದಾನದ ಫಲವನ್ನು ಹೊಂದುತ್ತಾರಂತ ಕ್ಲೀನಾಗಿ ಇಬ್ರಿಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದೆ. ಮನೆಗೆ ಹೋಗಿ ಓದ್ಕೋ. ವಾಗ್ದಾನಗಳಿಗಾಗಿ ಕಾದಿರೋರು ದೇವರು ಕೈ ಬಿಡೋದಿಲ್ಲ. ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಓ ಮೆಫಿಬೋಶೆತನನ್ನ ದೇವರು ಎಲ್ಲಾ ಕಷ್ಟದಿಂದ ತಪ್ಪಿಸಿದ. ದಾವೀದನನ್ನ ದೇವರು ಎಲ್ಲಾ ಕಷ್ಟದಿಂದ ತಪ್ಪಿಸಿ ರಾಜನನ್ನಾಗಿ ಮಾಡಿಸಿದ. ಓ ಯೇಸೋಪನನ್ನ ಎಲ್ಲಾ ಕಷ್ಟದಿಂದ ತಪ್ಪಿಸಿದ. ಅಬ್ರಹಾಮ್, ಇಸಾಕ್, ಯಾಕೋಬ್, ಮೋಶೆ, ಹಲ್ಲೆಲೂಯಾ, ಇವನ್ನ ಪೇತ್ರ, ಪೌಲ, ಇವರನ್ನ ಎಲ್ಲಾ ಕಷ್ಟದಿಂದ ಸಾದಂತ ಯೋಬನನ್ನ ಕುರಿತು ನಮಗೆ ದೇವರು ವಿವರಿಸಿದ. ಸರ್ವಾಪತ್ತಿನಿಂದ, ದುರ್ವ್ಯವಸ್ಥೆಯಿಂದ. ಥ್ಯಾಂಕ್ ಯು ಜೀಸಸ್. ನಿನ್ನ ಆಶೀರ್ವಾದ ಈ ಮಕ್ಕಳ ಮೇಲೆ ಇಳೀಲಿ ರಾಜ, ಈ ಸಭೆಯ ಮೇಲೆ ಇಳೀಲಿ ರಾಜ, ಈ ಸೇವಕನ ಮೇಲೆ ಇಳೀಲಿ ರಾಜ, ಈ ಸೇವೆಗಳ ಮೇಲೆ ಎರಗಲಿ ರಾಜ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ. ರಾಬ ಡಾಬ ಡಾರ ಗಾಲ ದೂಡ ಗಾಲ ದಾದ ಶಾಖ ಲಾದ ರಾಬ. ಈ ವಾಗ್ದಾನ ಈ ಮಕ್ಕಳ ಜೀವನದಲ್ಲಿ, ಈ ವಾಗ್ದಾನ ಈ ಮಕ್ಕಳ ಜೀವನದಲ್ಲಿ ನೆರವೇರಲಿ ರಾಜ. ಆಮೆನ್. ಎಲ್ಲ ಕಷ್ಟಗಳಿಂದ ತಪ್ಪಿಸ್ತೀನಿ ಅಂತ ಹೇಳಿದೆಯ ರಾಜ. ಪ್ರತಿ ಕಷ್ಟದಿಂದ, ಪ್ರತಿ ಶೋಧನೆಯಿಂದ, ಪ್ರತಿ ಉಪದ್ರವದಿಂದ, ಪ್ರತಿ ವೇದನೆಯಿಂದ ಈ ಜೂನ್ ತಿಂಗಳಲ್ಲಿ ಈ ವಾಗ್ದಾನ ಕೀರ್ತನೆಗಳು
34ನೇ ಅಧ್ಯಾಯ 19ನೇ ವಚನ, ಯೇಸುವಿನ ನಾಮದಲ್ಲಿ ಇದೆಲ್ಲರ ಜೀವಿತದಲ್ಲಿ ನೆರವೇರಲಿ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಶಾಬಾ 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 ಶಾಲಾ ದುರ್ಗಾ ಓಂಕಾರ ಲಂದ ನಾಮ ಇಲ್ಲಿ ಈ ವಾಗ್ದಾನ ನನ್ನ ಜೀವನದಲ್ಲಿ ಕೂಡ, ನನ್ನ ಸೇವೆಯಲ್ಲಿ ಕೂಡ, ನನ್ನ ಕುಟುಂಬದಲ್ಲಿ ಕೂಡ, ನನ್ನ ಸಭೆಯಲ್ಲಿ ಕೂಡ, ನನ್ನ ಬಂಧು ಬಳಗದಲ್ಲಿ ಕೂಡ, ಆಮೆನ್, ನನ್ನ ದೇಶದಲ್ಲಿ ಈ ವಾಗ್ದಾನ ನೆರವೇರಲಿ. ರಾಜ ಆಶೀರ್ವದಿಸಿ, ಬಲಪಡಿಸಿ, ದೃಢಪಡಿಸಿ. ಈ ವಾಕ್ಯಗಳನ್ನು ಕೇಳಿ ನಿಮ್ಮೆಲ್ಲ ಎಷ್ಟು ಜನ ನಂಬಿಕೆ ಬಂದಿದೋ, ಖಂಡಿತ ಆ ನಂಬಿಕೆ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸ್ತದೆ. ಆ ನಂಬಿಕೆ ನಿನಗೆ ನಿರೀಕ್ಷೆಯನ್ನು ಹುಟ್ಟಿಸ್ತದೆ. ಆ ನಿರೀಕ್ಷೆ ನಿನ್ನ ಆಸೆಯನ್ನ ಭಂಗಪಡಿಸ್ತದೆ. ನಿನ್ನ ಆಸೆನ ಭಂಗಪಡಿಸಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಆಸೆಯನ್ನ ಭಂಗ ಆಗಲ್ಲ. ಭಂಗ ಅಂದ್ರೆ ಅವಮಾನ, ನಷ್ಟ, ಹಲ್ಲೆಲೂಯಾ, ಹೀಯಾಳಿಸು ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಅಪ್ಪ. ಎಲ್ಲ ಮಾತುಗಳಿಗಾಗಿ ಸ್ತೋತ್ರ ರಾಜ. ಈ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ವಾಗ್ದಾನಕ್ಕಾಗಿ ಸ್ತೋತ್ರ ರಾಜ. ಇಷ್ಟು ಸಹೋದರ ಸಹೋದರಿಗಳನ್ನ ಬಲ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಇನ್ನು ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ, ಬಲಪಡಿಸಿ, ದೃಢಪಡಿಸಿ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ಎಲ್ಲ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೆನ್. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್, ಆಮೆನ್.